Hello guys, welcome to our channel. ಇವತ್ತಿನ ವಿಡಿಯೋದಲ್ಲಿ ಹೌ ಟು ಗೆಟ್ ಕೊರಿಯನ್ ಗ್ಲಾಸ್ ಸ್ಕಿನ್ ವಿತಿನ್ 7 days ಅನ್ನೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು 2 hours ಸೋಕ್ ಮಾಡಬೇಕು ರೈಸ್ನ, ಒಂದು ಹಿಡಿಯೋಷ್ಟು ತಗೊಳ್ಳಿ. ನೆಕ್ಸ್ಟ್ ಒಂದು ರಾ ಪೊಟ್ಯಾಟೊ, ಅದನ್ನು ಗ್ರೇಟ್ ಮಾಡ್ಕೋಬೇಕು. ಅದಾದ ನಂತರ ಅದನ್ನು ಸ್ಟೈನ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಟೈನ್ ಮಾಡಿಕೊಂಡು ಅದನ್ನು ಚೆಂದ ಹಿಡಿಸ್ಕೊಂಡು ರಸನ ಫುಲ್ಲು ಹಿಂಡ್ಕೋಬೇಕು. ಅದಾದ ನಂತರ ರಸನ ಅದನ್ನು ಒಂದು ಕಡೆ ಇಟ್ಟರೆ ಅದು ಅಡಿಗಡೆ ಏನು ಹಿಟ್ಟು ಥರ ಬಂದಿರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೇಕು, ಮೇಲಿರೋ ರಸನ ಯೂಸ್ ಮಾಡ್ಕೋಬಾರ್ದು. ಸೊ ಅದನ್ನು ಸೈಡ್ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಡು, ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲವರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಥಿಕ್ನೆಸ್ ಬರೋ ತನಕ ಅಷ್ಟೇ ಸಾಕು. ನೆಕ್ಸ್ಟು ಇದನ್ನೆಲ್ಲ ಎತ್ತಿಟ್ಕೊಳ್ಳಿ ಈ ಕಡೆ, ಮಕ್ಕಳೆಲ್ಲ ಡಿಸ್ಟರ್ಬೆನ್ಸಿ. ಓಕೆ, ರಸನ ನೆಕ್ಸ್ಟ್ ಎಲ್ಲ ಚೆಲ್ಬಿಟ್ಟು ಅದ್ರ ಅಡಿಗಡೆ ಇರೋವಂಥ ಪೊಟ್ಯಾಟೋದು ಹಿಟ್ಟು ಥರ ಇರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟು 2 hours ಸೋಕ್ ಮಾಡಿರೋ ರೈಸ್ನ ಗ್ರೈಂಡ್ ಮಾಡ್ಕೊಂಡು ಅದನ್ನು ಸ್ಟೈನ್ ಮಾಡ್ಕೋಬೇಕು. ಅದು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಆಯಿತಾ, ಇದನ್ನು ಇವಾಗ ಅದು ರವ ಥರ ಇರುತ್ತೆ, ಅದನ್ನು ಹಾಕಬಾರ್ದು. ಸ್ಟೈನ್ ಮಾಡಿಕೊಂಡು ಜಸ್ಟ್ ಅದರ ರಸ ಅಷ್ಟೇ ಯೂಸ್ ಮಾಡ್ಕೋಬೇಕು ನಾವು. ಈ ಥರ ಸ್ಟೈನ್ ಮಾಡ್ಕೋಬೇಕು. ಹಾಗೆ ಅದಾದ ನಂತರ ಪೊಟ್ಯಾಟೋದು ತಳದಲ್ಲಿ ನಿಂತಿರುತ್ತಲ್ಲ ಆ ನೀರನ್ನ ಯೂಸ್ ಮಾಡ್ಕೋಬೇಕು. ಇದನ್ನೆಲ್ಲ ಬಾಯ್ಲ್ ಮಾಡಬೇಕು. ಹಾಕ್ಬಿಟ್ಟು ನಾನೆಲ್ಲ ಒಟ್ಟಿಗೆ ಹಾಕೋತಿದ್ದೀನಿ, ಕಾರ್ನ್ ಫ್ಲೋರು, ರೈಸ್ ಫ್ಲೋರ್ದು, ವಾಟರ್, ನೆಕ್ಸ್ಟು ಪೊಟ್ಯಾಟೋದೆಲ್ಲ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ನೆಕ್ಸ್ಟ್ ಕುಕ್ಕರ್ಗೆ ಇಟ್ಕೋತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದನ್ನು. ಓಕೆ, ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದ ನಂತರ ಹಾಲು ಮತ್ತು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಕೆಳಗೆ ಇಳಿಸಿ ಇಟ್ಕೊಂಡಿದ್ದೀನಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ನಿಮಗೆ ಇಂಗ್ರೀಡಿಯೆಂಟ್ಸ್ ಮೆಜರ್ಮೆಂಟ್ಸ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನನಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೆಕ್ಸ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾನೆಲ್ಲ 2 ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ, ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕ್ರೀಮಿ ಕನ್ಸಿಸ್ಟಿ ಥರ ಯೂಸ್ ಮಾಡ್ಕೊಳ್ಳಿ. ಇದನ್ನು 1 ವಾರದ ತನಕ ನೀವು ರೆಫ್ರಿಜ್ರೇಟ್ ಮಾಡ್ಕೋಬೋದು. ನಾನು ಗ್ಲಾಸ್ ಕಂಟೈನರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಸ್ವಲ್ಪ ಅದನ್ನ ಕೂಲಾದ ನಂತರ ಈಗ ಹಾಕಿ ಇಟ್ಕೊಂಡು 7 days ತನಕ ಯೂಸ್ ಮಾಡ್ಬೋದು. ವಿಲ್ ಗೆಟ್ ದ ರಿಸಲ್ಟ್ಸ್ ವಿತಿನ್ 7 days. ನೋಡಿ, ಇಷ್ಟೇ ಪ್ರೊಸೀಜರ್. ನೋಡಿ ಎಷ್ಟು ಜೆಲಿ ಥರ ಬಂದೈತಿ, ನೋಡೋದ್ರಿಂದ ಗೊತ್ತಾಗುತ್ತೆ. ಮತ್ತು ನಾವೆಲ್ಲ ಹಚ್ಕೊಬಿಟ್ವಿ, ಚೆನ್ನಾಗೈತೆ, ಮಾಯ್ಶ್ಚರೈಸರ್ ಥರನೇ ಸೂಪರಾಗಿ ಬಂದೈತೆ. ಒಂದು 5 to 10 minutes ಬಿಟ್ಕೋಬೇಕು, ಅದೇ ಡ್ರೈ ಆಗಿ ಹೋಗುತ್ತೆ. ನಿಮಗೆ ಒಂದು 10 minutes ಬಿಟ್ಟರೆ ಸಾಕು, ನಿಮ್ಮದೇ ಇದಾಗೋಗುತ್ತೆ. 5 minutes ಬಿಟ್ಬಿಡಿ, ಆಮೇಲೆ ವಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.